ಈ ವಿಡಿಯೋ ಶುರುವಾಗೋಕ್ಕಿಂತ ಮೊದಲು ಒಂದು ಮಾತು ನಿಮ್ಮ ಹತ್ರ. ನಿಮ್ಮಲ್ಲಿ ಒಂದು ಒಳ್ಳೆಯ ಗುಣ ಇದ್ದರೆ ಬೇರೆಯವರು ಹಾಕಿದ ಶಾಪವೂ ನಿಮಗೆ ಆಶೀರ್ವಾದವಾಗಿ ಬದಲಾಗ್ತದೆ. ಇದರಲ್ಲಿ ಯಾವುದೇ ರೀತಿಯ ಅನುಮಾನ ಬೇಡ. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯ ಮನಸ್ಸಿನಿಂದನೇ ನೋಡಿ, ಒಳ್ಳೆಯದನ್ನೇ ಮಾಡಿ, ಒಳ್ಳೆಯದನ್ನೇ ಹಾರೈಸಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ತುಲಾ ರಾಶಿಯ ಮೇ ತಿಂಗಳ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ. ಪ್ರಥಮವಾಗಿ ನೋಡಬೇಕು ಅಂತಂದರೆ ತುಲಾ ರಾಶಿಯವರಿಗೆ ಈ ಮೇ ತಿಂಗಳು ಹೇಳುವಂಥದ್ದು, ತಾವು ಏನೇನೆಲ್ಲ ಒಂದು ಆಸೆ ಆಕಾಂಕ್ಷೆಗಳು ಇಟ್ಕೊಂಡಿದ್ರಿ ಅದೆಲ್ಲ ಬಂದುಬಿಟ್ಟು ನಿಮಗೆ ಈಡೇರುವಂಥದ್ದು ಆಗ್ತದೆ. ಅದು ಯಾವುದೇ ಇರಲಿ, ಅದು ಏನೇನಿದೆ ಅಂದ್ಕೊಂಡ್ಬಿಟ್ಟು ಒಂದೊಂದಾಗಿ ನಾನು ಹೇಳ್ತೇನೆ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಪ್ರತಿಯೊಂದು ಲೈನ್ ಕೂಡ ನಿಮ್ಮ ಜೀವನಕ್ಕೆ ಒಂದು ಇಂಪಾರ್ಟೆಂಟ್ ಆಗಿರುವಂಥದ್ದು ಆಗಿರ್ತದೆ. ಪ್ರಥಮವಾಗಿ ತುಲಾ ರಾಶಿಯವರಿಗೆ ಒಂದು ಕುಟುಂಬದಲ್ಲಿ ಸುಧಾರಣೆ ಹೇಳುವಂಥದ್ದು ಆಗ್ತದೆ. ಒಂದು 14ನೇ ತಾರೀಕುವರೆಗೂ ಸೂರ್ಯಗ್ರಹ ಉಚ್ಚವಾಗಿರುವಂಥದ್ದು. ಇದರಿಂದ ಒಂದು ವಿವಾಹ ಯೋಗ ಅಂತ ಇರ್ತದೆ, ಕೌಟುಂಬಿಕ ಸುಧಾರಣೆ ಅಂತ ಹೇಳುವಂಥದ್ದು ಇರ್ತದೆ. ಅದಾಗಿದ ಮೇಲೆ 14ನೇ ತಾರೀಕು ನಂತರದಲ್ಲಿ ನಿಮ್ಮ ಒಂದು ಸಂಗಾತಿಯ ಜೊತೆಗೆ ಏನಾದರೂ ಒಂದು ಮನಸ್ತಾಪ ಇದ್ದರೆ, ಕಿರಿಕಿರಿ ಇದ್ದರೆ, ಒಂದು ಸ್ವಲ್ಪ ಮುಸುಕಿನ ಗುದ್ದಾಟ ಇರೋದು ಇದ್ದರೆ ಅದು ಬಂದುಬಿಟ್ಟು ಅಂತ್ಯ ಆಗುವಂಥದ್ದು, ಈ ಕೋಪ ಅಂತ್ಯ ಆಗುವಂಥದ್ದು ಆಗ್ತದೆ. ಹಾಗಾಗಿ ಸರಿಯಾಗಿ ಕೇಳಿಸ್ಕೊಂಡಿದ್ರಿ ಅಂದ್ಕೊಂಡಿದ್ದೀನಿ. 14ರವರೆಗೆ ಸೂರ್ಯ ಉಚ್ಚ, ವಿವಾಹ ಯೋಗ, ಕುಟುಂಬ ಸುಧಾರಣೆ ಎಲ್ಲವೂ ಆಗ್ತದೆ. ಏನೆಲ್ಲ ಸುಧಾರಣೆ ಆಗುವಂಥದ್ದು ಏನಿದೆಯೋ ಅದೆಲ್ಲ ಸುಧಾರಣೆ ಆಗ್ತದೆ. 14ರ ನಂತರದಲ್ಲಿ ಕೆಲವೊಂದಿಷ್ಟು ಕೋಪಗಳು ತಾಪಗಳು ಎಲ್ಲ ಅಂತ್ಯವಾಗುವಂಥದ್ದು. ಕೆಲವೊಂದಿಷ್ಟು ಭೂಮಿಯ ವಿಚಾರದಲ್ಲಿ ಒಂದು ವ್ಯಾಜ್ಯ ಇರುವಂಥದ್ದು, ಒಂದು ಕೋರ್ಟಲ್ಲಿ ಕೇಸ್ ಇರುವಂಥದ್ದು, ಅಥವಾ ನಿಮ್ಮ ಸಂಬಂಧಿಗಳಲ್ಲೇ ಒಂದು ಜಗಳ ಇರುವಂಥದ್ದಾಗಿರಲಿ, ಅಥವಾ ಅದರಲ್ಲಿ ಒಂದು ಕಿರಿಕಿರಿ ಇರುವಂಥದ್ದಾಗಿರಲಿ ಇದ್ದರೆ 14ನೇ ತಾರೀಕಿನ ನಂತರದಲ್ಲಿ ಅದೆಲ್ಲ ಬಗೆಹರಿಸುವಂಥದ್ದು ಆಗ್ತದೆ. ಈ ತಾತ ಕೊಟ್ಟಿದ್ದ ಆಸ್ತಿ ಅಂದ್ಕೊಂಡು ಒಂದು ಜಗಳ, ಅಜ್ಜಿ ಕೊಟ್ಟಿರೋ ಆಸ್ತಿ ಅಂದ್ಕೊಂಡು ಒಂದು ಜಗಳ, ಅಥವಾ ಟೋಟಲ್ಲಾಗಿ ನಾನು ತಮ್ಮನಿಗೆ ಇಷ್ಟೊಂದು ಬಿಟ್ಕೊಡೋದಿಲ್ಲ, ಅಥವಾ ತಮ್ಮನೇ ನಂಗೆ ಸ್ವಲ್ಪ ಜಾಸ್ತಿ ಬಿಟ್ಕೊಡಬೇಕು ಹೇಳುವಂಥದ್ದೆಲ್ಲ ಒಂದು ಈ ಆಸ್ತಿ ವಿಚಾರ ಅಂತ ಬಂದರೆ ಇಂಥ ಸಿಲ್ಲಿ ಪಿಲ್ಲಿ ವಿಚಾರಗಳೇ ಜಾಸ್ತಿ ಇರ್ತದೆ. ಅದು ಕೋರ್ಟ್ ಮೆಟ್ಲ್ ತನಕ ಹೋಗಿರ್ತದೆ. ಅಂತಹ ಒಂದು ವ್ಯಾಜ್ಯಗಳೆಲ್ಲ ದೂರ ಆಗುವಂಥದ್ದು ಆಗ್ತದೆ. ಒಂದು ದುಂದು ವೆಚ್ಚಕ್ಕೆ ಕಡಿವಾಣ ಹೇಳುವಂಥದ್ದು ಈ ತುಲಾ ರಾಶಿಯವರಿಗೆ ಈ ಮೇ ತಿಂಗಳಲ್ಲಿ ಬೀಳುವಂಥದ್ದು. ಯಾಕಂತಂದರೆ ತುಲಾ ರಾಶಿಯವರು ಅಂತಂದರೆ ಒಂಥರ ಉದಾರಿಗಳು. ಅವ್ರಿಗೆ ಏನೇ ಕಂಡರೂ ಕೂಡ ನಾನು ತೊಗೋಬೇಕು, ನಮ್ಮ ಮನೇಲಿ ಅದನ್ನು ಇಟ್ಕೋಬೇಕು ಹೇಳುವಂಥದ್ದು ಒಂದು ಮನಸ್ಸಿನಲ್ಲಿ ಯೋಚನೆ ಇರ್ತದೆ. ಅವ್ರು ಏನೇ ನೋಡಲಿ, ಅವ್ರಿಗೆ ಇಷ್ಟ ಆಯಿತು ಅಂತಂದರೆ ನಾನು ತೊಗೋಬೇಕು, ನಮ್ಮ ಮನೇಲಿ ಅದನ್ನು ಇಟ್ಕೋಬೇಕು, ಅಥವಾ ನಾನು ಅದನ್ನು ಬಳಸಬೇಕು, ಅಥವಾ ನಮ್ಮ ಮಕ್ಕಳು ಬಳಸಲಿ ಹೇಳುವಂಥದ್ದೆಲ್ಲ ಒಂದು ಉದಾರ ಮನಸ್ಸಿನವರು ಈ ತುಲಾ ರಾಶಿಯವರಾಗಿರ್ತೀರಿ. ಹಾಗಾಗಿ ಅವರು ದುಡ್ಡಿಂದು ಮುಖ ಎಲ್ಲ ನೋಡುವಂಥ ವ್ಯಕ್ತಿಗಳಲ್ಲ. ಹಿಂದೆ ಮುಂದೆ ನೋಡ್ದೇ ದುಡ್ಡಿಂದು ವಿಚಾರ ಮಾಡೋದಿಲ್ಲ. ಅವರು ಏನು ಬೇಕು ಅದನ್ನು ಮಾಡಬೇಕು ಹೇಳುವಂಥದ್ದು ಒಂದೇ ಅವ್ರ ಗುರಿಯಾಗಿರ್ತದೆ. ಹಾಗಾಗಿ ವೆಚ್ಚಗಳು ಸ್ವಲ್ಪ ಜಾಸ್ತಿ ಆಗ್ತಿತ್ತು. ಈ ಮೇ ತಿಂಗಳಲ್ಲಿ ಈ ದುಂದು ವೆಚ್ಚಗಳಿಗೆ ಕಡಿವಾಣ ಬೀಳುವಂಥದ್ದು ಆಗ್ತದೆ. ತಂದೆಯ ಜೊತೆಯ ಕೆಲವೊಂದು ಜಗಳಗಳು ಅಂತ್ಯವಾಗುವಂಥದ್ದು ಅದು ಪ್ರತಿಯೊಬ್ಬರ ಮನೆಯಲ್ಲೂ ಇರುವಂಥದ್ದೇ. ಅದು ನಾನು ವಿಶೇಷವಾಗಿ ರಾಶಿ ಮೇಲೆ ನಾನು ಹೇಳುವಂಥದ್ದಲ್ಲ, ಬಟ್ ಈ ತಿಂಗಳಲ್ಲಿ ಈ ಫಲ ಇರೋದರಿಂದ ನಾನು ನಿಮ್ಗೆ ಹೇಳ್ತಿರುವಂಥದ್ದು. ಪ್ರತಿಯೊಂದು ಮನೆಯಲ್ಲೂ ಕೂಡ ಒಂದು ತಂದೆಯ ಜೊತೆಗೆ ಒಂದು ಸ್ವಲ್ಪ ಮನಸ್ತಾಪ ಇದ್ದೇ ಇರ್ತದೆ ಮಕ್ಕಳಿಗೆ. ಅದರಲ್ಲೂ ದೊಡ್ಡ ಮಗ ಆದರೆ ಯಾವಾಗಲೂ ಇರ್ತದೆ. ಅದು ಸಣ್ಣ ಮಕ್ಕಳ ಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿ ಇರ್ತದೆ ತಂದೆಯವರಿಗೆ ಅಲ್ವಾ. ಹಾಗಾಗಿ ಈ ತುಂಬ ವರ್ಷದಿಂದ ಕೆಲವೊಂದಿಷ್ಟು ತಂದೆಯ ಜೊತೆಗಿರುವಂಥ ಒಂದು ಇರುಸು ಮುರುಸು ಆಗಿರಲಿ, ಅಥವಾ ಶೀತಲ ಸಮರ ಆಗಿರಲಿ, ಅದೆಲ್ಲ ಅಂತ್ಯವಾಗುವಂಥದ್ದು ಈ ಮೇ ತಿಂಗಳಲ್ಲಿ ಆಗುವಂಥದ್ದು. ಸಂತಾನ ಪ್ರಾಪ್ತಿ, ಯಾರಿಗೆಲ್ಲ ಮಕ್ಕಳಾಗಿರಲಿಲ್ಲ, 2 ವರ್ಷ 3 ವರ್ಷ 10 ವರ್ಷ ಆದವರು ತುಂಬ ಪ್ರಯತ್ನ ಪಟ್ಟಿದ್ದಾರೆ, ಆ ಹಾಸ್ಪಿಟ್ಲು ಈ ಹಾಸ್ಪಿಟ್ಲು ಆ ದೇವಸ್ಥಾನ ಅಂದ್ಕೊಂಡು. ಹಾಗಾಗಿ ಈ ಮೇ ತಿಂಗಳಲ್ಲಿ ನಿಮಗೆ ತುಲಾ ರಾಶಿಯವರಿಗೆ ವಿಶೇಷವಾಗಿ ನ್ಯಾಚುರಲ್ಲಾಗೇ ಒಂದು ಸಂತಾನ ಪ್ರಾಪ್ತಿಯ ಭಾಗ್ಯ ಇದೆ. ಆರೋಗ್ಯದಲ್ಲಿ ಯಾರಿಗೆಲ್ಲ ಬಂದುಬಿಟ್ಟು ಒಂದು ದೀರ್ಘಕಾಲದ ಕೆಲವೊಂದಿಷ್ಟು ರೋಗ ರುಜಿನಗಳಿದ್ದವರು, ವ್ಯಾಧಿಗಳಿದ್ದವರು 14ನೇ ತಾರೀಕಿನ ನಂತರದಲ್ಲಿ ಸುಧಾರಣೆ ಆಗುವಂಥದ್ದು, ಆರೋಗ್ಯದಲ್ಲಿ ಚೇತರಿಕೆ ಹೊಂದುವಂಥದ್ದು ಆಗ್ತದೆ. ಹಾಗಾಗಿ 14ನೇ ತಾರೀಕುವರೆಗೆ ಏನಿದೆ, ನೀವು ಸ್ವಲ್ಪ ಹುಷಾರಾಗಿರಬೇಕು. ಟೈಮ್ ಟು ಟೈಮ್ ಫುಡ್ಡು, ಟೈಮ್ ಟು ಟೈಮ್ ಟ್ಯಾಬ್ಲೆಟ್ಸು, ಡಾಕ್ಟ್ರ್ ಯಾವ ರೀತಿ ನಿಮ್ಗೊಂದು ಫುಡ್ ಮೇಂಟೈನ್ ಮಾಡೋಕ್ಕೆ ಹೇಳಿರ್ತಾರೆ ಅದನ್ನು ಮೇಂಟೈನ್ ಮಾಡಬೇಕಾಗ್ತದೆ. ಬಟ್ ಅದೇ ರೀತಿಯಾಗಿ ಅದೇ ಮೆಡಿಸಿನಲ್ಲೇ 14ರ ನಂತರ ಪೂರ್ಣ ಪ್ರಮಾಣದ ಒಂದು ಚೇತರಿಕೆ, ಒಂದು ಸುಧಾರಣೆ ಹೇಳುವಂಥದ್ದು ನೀವು ಕಾಣ್ತೀರ. ಬುಧಗ್ರಹ ಷಷ್ಠದಲ್ಲಿ 7ನೇ ತಾರೀಕಿನ ನಂತರ, ಮೇ 7ನೇ ತಾರೀಕಿನ ನಂತರ ಕಾನೂನಿನಲ್ಲಿ ಯಾವುದೇ ರೀತಿಯಾದಂಥ ಒಂದು ತೊಡಕಿದ್ರೂ ಕೂಡ ನಿಮ್ಗೆ ನಿವಾರಣೆ ಆಗುವಂಥದ್ದು, ಅದರಿಂದ ಒಂದು ಜಯ ಸಿಗುವಂಥದ್ದು. ಅದು ಯಾವುದೇ ವಿಚಾರ ಆಗಿರಲಿ, ಒಂದು ನೀವು ಕೆಲಸ ಮಾಡುವಂಥ ಕಂಪ್ನಿ ಕಡೆಗೆ ನಿಮ್ಮದು ಕೆಲವೊಂದಿಷ್ಟು ಕಾನೂನು ವ್ಯಾಜ್ಯ ಇರ್ಬೋದು, ಅಥವಾ ಈಗಷ್ಟೇ ಹೇಳಿದೆ ನಾನು ಪಿತ್ರಾರ್ಜಿತ ಆಸ್ತಿಯ ವಿಚಾರದಲ್ಲಿ ಒಂದು ಕೋರ್ಟ್ ಕೇಸ್ ಹೇಳುವಂಥದ್ದು ಬಿದ್ದಿರ್ತದೆ, ಅಥವಾ ಯಾವುದೇ ಒಂದು ನಿಮ್ಮ ಕೆಲವೊಂದಿಷ್ಟು ಇನ್ಶೂರೆನ್ಸ್ ಫಂಡ್ ಮೇಲೆ ನೀವು ಹಾಕಿರ್ತೀರ. ಕೆಲವೊಂದು ಇನ್ಶೂರೆನ್ಸ್ ಅವರು ಹೇಳೋದೊಂದು ಮಾಡೋದೊಂದು, ಆವಾಗ ಇಂಥವೆಲ್ಲ ಕೋರ್ಟಿಗೆಲ್ಲ ಹೋಗಿರೋ ತುಂಬ ಉದಾಹರಣೆಗಳಿದ್ದಾವೆ.
ಅಂತಹ ಕಾನೂನಿನ ತೊಡಕುಗಳು ನಿವಾರಣೆ ಆಗ್ತದೆ. ಬಟ್ ಆ ಕೇಸ್ ಕೂಡ ನಿಮ್ಮ ಕಡೆ ಆಗಿ ನೀವು ಅದನ್ನು ಜಯಗಳಿಸ್ತೀರಾ. ಆಕಸ್ಮಿಕವಾದಂಥ ಒಂದು ಧನ ಲಾಭ ಆಗುವಂಥದ್ದು ಮತ್ತು ಕೆಲವೊಂದಿಷ್ಟು ಸರ್ಕಾರಿ ಸವಲತ್ತುಗಳು ನಿಮಗೆ ಲಭ್ಯ ಆಗುವಂಥದ್ದು. ಸರ್ಕಾರಿ ಸವಲತ್ತುಗಳು ಯಾವ ರೀತಿ ಲಭ್ಯ ಆಗ್ಬೋದು? ಕೆಲವೊಂದಿಷ್ಟು ಸವಲತ್ತುಗಳು ಅದು ಕೈಗೆ ಬಂದರೂ ಬಾಯಿಗೆ ಬರೋದಿಲ್ಲ ಅಂದ್ಕೊಂಡು ಹೇಳುವಂಥದ್ದು ಆಗಿರ್ತದೆ. ಕೆಲವೊಂದು ಸವಲತ್ತುಗಳು ಬಂದಿದ್ದರೂ ಕೂಡ ನಿಮ್ಗೆ ಗೊತ್ತೇ ಇರೋದಿಲ್ಲ ಕೆಲವು ಟೈಮಲ್ಲಿ. ಅದು ನಿಮ್ಮ ಹತ್ತಿರದ ಒಂದು ಗ್ರಾಮ ಪಂಚಾಯತಿಗೆ ಹೋಗ್ಬಿಟ್ಟು ಅಲ್ಲಿ ವಿಚಾರಣೆ ಮಾಡಿರೋದಿಲ್ಲ ನೀವು, ಅಥವಾ ಸಂಬಂಧಪಟ್ಟ ಒಂದು ಸದಸ್ಯರಿಗೆ ನೀವು ಭೇಟಿಯಾಗಿರೋದಿಲ್ಲ. ಹಾಗಾಗಿ ಕೆಲವೊಂದಿಷ್ಟು ನಿಮಗೆ ಗೊತ್ತಿಲ್ಲದೇ ಕೈ ತಪ್ಪು ಹೋಗಿರುವಂಥದ್ದು ಇತ್ತು ಸರ್ಕಾರಿ ಸವಲತ್ತುಗಳು. ಆದರೆ ಈ ಮೇ ತಿಂಗಳಲ್ಲಿ ನಿಮಗೆ ಈ ಸರ್ಕಾರಿ ಸವಲತ್ತು ಹೇಳುವಂಥದ್ದು ನಿಮಗೆ ಸಿಗುವಂಥದ್ದು, ಅದರಿಂದ ಒಂದು ಆಕಸ್ಮಿಕವಾದಂಥ ಒಂದು ಧನ ಲಾಭ ಬರ್ತದೆ. ಗೌರ್ಮೆಂಟವರು ತುಂಬ ಸ್ಕೀಮ್ಗಳು ಬಿಡ್ತಾನೆ ಇರ್ತಾರೆ, ಅದನ್ನು ನಾವು ನೋಡ್ತಾ ಇರಬೇಕು. ಗೌರ್ಮೆಂಟವ್ರು ಸ್ಕೀಮ್ ಬಿಟ್ಬಿಟ್ಟು ನಿಮ್ಮ ಮನೆ ಬಾಗಿಲಿಗೆ ಇನ್ವಿಟೇಷನ್ ಕೊಟ್ಟು ಕಳ್ಸೋಕ್ಕಾಗೋದಿಲ್ಲ ಅಲ್ವಾ? ಹಾಗಾಗಿ ನಾವು ಕೂಡ ಅದರಲ್ಲಿ ಸ್ವಲ್ಪ ಕಾರ್ಯಪ್ರವರ್ತರಾದರೆ ಇಂಥ ಗೌರ್ಮೆಂಟ್ ಸವಲತ್ತುಗಳನ್ನು ಪಡ್ಕೊಳ್ಳುವಂಥ ಭಾಗ್ಯ ಇದೆ ನಿಮಗೆ ಮೇ ತಿಂಗಳಲ್ಲಿ. ಅದೇ ರೀತಿಯಾಗಿ ನೀವು ಸೈಟ್ ಮಾರಾಟನೂ ಮಾಡ್ತೀರಾ, ಮಾರಾಟನೂ ಆಗುತ್ತೆ, ನೀವು ಕೊಂಡ್ಕೊಳ್ತೀರಾ ಕೂಡ, ಮತ್ತು ನೀವು ರೀಪರ್ಚೇಸ್ ಮಾಡ್ತೀರಾ ಬೇರೆ ಬೇರೆ ಕಡೆಗೆ ಹೋಗಿ ಬೇರೆ ಬೇರೆ ಊರಲ್ಲಿ. ಬಟ್ ಬಿಸ್ನೆಸ್ಸು ಹೇಳುವಂಥದ್ದು ಅತ್ಯುತ್ತಮವಾಗಿರ್ತಾರೆ ರಿಯಲ್ ಎಸ್ಟೇಟ್ ಅವರಿಗೆ ಈ ಮೇ ತಿಂಗಳಲ್ಲಿ. ಹಾಗಾಗಿ ಧೈರ್ಯವಾಗಿ ನೀವು ಮುನ್ನುಗ್ಗಿ ನಿಮ್ಮ ದೊಡ್ಡ ದೊಡ್ಡ ಡೀಲಿಂಗ್ಗಳೆಲ್ಲ ಇರ್ತದೆ ರಿಯಲ್ ಎಸ್ಟೇಟಲ್ಲಿ, ಅದನ್ನೆಲ್ಲ ಮಾಡಿ ಮುಗಿಸಿ ತುಲಾ ರಾಶಿಯವರಿಗೆ ತುಂಬ ಚೆನ್ನಾಗಿದೆ. 14ರಂದು ಬೃಹಸ್ಪತಿ ಗ್ರಹ ಗೋಚಾರ, ಇದರಿಂದ ಏನೆಲ್ಲ ಆಗ್ತದೆ ಭಾಳ ಚೆನ್ನಾಗಿರ್ತದೆ ನಿಮಗೆ. ಅದರಲ್ಲಿ ನಿಮ್ಮ ರಾಶ್ಯಾಧಿಪತಿ ಶುಕ್ರ ಅಧಿಪತಿಯಾಗಿರೋದ್ರಿಂದ ಆಲಸ್ಯ ದೂರ ಆಗುವಂಥದ್ದು, ನಿರಾಸಕ್ತಿಯಿಂದ ಹೊರಗಡೆ ಬರುವಂಥದ್ದು, ಚಂಚಲತೆ ದೂರ ಆಗುವಂಥದ್ದು, ಮತ್ತು ಏಕಾಗ್ರತೆ ಜಾಸ್ತಿ ಆಗುವಂಥದ್ದು. ಏಕಾಗ್ರತೆ ಜಾಸ್ತಿ ಆದರೆ ನಿಮ್ಮ ಕೆಲಸದ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡ್ಬೋದು, ಏಕಾಗ್ರತೆಯಿಂದ ಕೆಲಸ ಮಾಡ್ಬೋದು. ಹಾಗಾಗಿ ಚಂಚಲವಾದಂಥ ಮನಸ್ಸು ಸ್ಥಿರತೆಗೆ ಬರೋದು. ಇದರಿಂದ ಏನಾಗ್ತದೆ ಕೇಳಿದ್ರೆ ನೀವು ಯಾವುದೇ ಒಂದು ಗುರಿ ಇಟ್ಟರೂ ಕೂಡ ಅದನ್ನು ಮಾಡಿ ಮುಗಿಸುವಂಥ ಒಂದು ಅರ್ಹತೆ ನಿಮ್ಮಲ್ಲಿ ಇರ್ತದೆ, ಎಬಿಲಿಟಿ ಕೂಡ ನಿಮಗೆ ಬರ್ತದೆ. ಆಯ್ತು, ಇಂಥ ಒಂದು ಭಾಗ್ಯಗಳು ಬಂದಾಗ ನಾವು ಅದನ್ನು ಸರಿಯಾಗಿ ಉಪಯೋಗ ಮಾಡ್ಕೊಂಡ್ಬಿಡ್ಬೇಕು. ಈ ಗ್ರಹಗತಿಗಳು ಕೆಲವೊಂದು ಸರಿ ಬರೀ ನಮಗೆ ಕೆಟ್ಟದೇ ಮಾಡ್ತಾ ಇರೋದಿಲ್ಲ, ಒಳ್ಳೆಯದನ್ನು ಕೂಡ ಮಾಡ್ತದೆ. ಅದನ್ನು ನಾವು ಪಾಯಿಂಟ್ಔಟ್ ಮಾಡಬೇಕು. ಪಾಯಿಂಟ್ಔಟ್ ಮಾಡಿಬಿಟ್ಟು ಅಂಥ ಸಮಯ ಸಂದರ್ಭ ನೋಡಿಬಿಟ್ಟು ಅದಕ್ಕೆ ತಕ್ಕನಂಥ ಕೆಲಸ ಕಾರ್ಯಗಳು ನಿಮ್ಮದಾಗಿದ್ದರೆ ಮಾಡಿ ಮುಗಿಸ್ಕೊಂಡ್ಬಿಡ್ಬೇಕು. ಸಣ್ಣ ಉದಾಹರಣೆಗೆ ಈ ಹಳ್ಳಿ ಕಡೆಗೆ ಬೆಳಗ್ಗೆ ಒಂದು ಬಸ್ಸು, ಸಾಯಂಕಾಲ ಒಂದು ಬಸ್ಸು, ಮಧ್ಯಾಹ್ನ ಒಂದು ಬಸ್ಸು ಬರುವಂಥದ್ದು ಇರ್ತದೆ. ಇದು ಏನು ಅಂತಂದರೆ ಯಾಕೆ ಹೇಳಿದೆ ಅಂತಂದರೆ ನಾವು ಆ ಟೈಮಲ್ಲಿ ಬೆಳಗ್ಗೆ 8 ಗಂಟೆಗೆ ಬಸ್ ಅಂದರೆ ನಾವು 8 ಗಂಟೆಗೆ ಹೋಗಿ ನಿಂತ್ಕೊಂಡ್ರೆ ಮಾತ್ರ ನಮ್ಗೆ ಆ ಬಸ್ ಸಿಗ್ತದೆ. ಇಲ್ಲ ಅಂತಂದರೆ ಬಸ್ ತಪ್ಪು ಹೋಗ್ತದೆ 9 ಗಂಟೆಗೆ ನೀವು ಅಲ್ಲಿ ಹೋಗಿ ನಿಂತ್ಕೊಂಡ್ರೆ. ಅದೇ ರೀತಿ ಕೆಲವೊಂದಿಷ್ಟು ಗ್ರಹಗಳು ಆಯಾ ಸಂದರ್ಭಕ್ಕೆ ಸಮಯಕ್ಕೆ ಅದರ ಸಂಚಲನದ ಒಂದು ಪರಿಣಾಮವಾಗಿ ನಿಮಗೆ ಕೆಲವೊಂದು ಫಲಗಳನ್ನು ಪ್ರಾಪ್ತಿ ಮಾಡ್ತಾ ಇರ್ತದೆ. ಬಟ್ ಆ ಟೈಮಲ್ಲಿ ನಾವು ಕಾರ್ಯಪ್ರವೃತ್ತರಾಗಬೇಕು. ನಾವು ಸುಮ್ಮನೆ ಮನೇಲಿ ಕೂತ್ಕೊಂಡಿದ್ರೆ ಆ ಫಲಗಳು ನಿಮ್ಗೆ ಸಿಗೋದಿಲ್ಲ. ಹಾಗಾಗಿ ಇಂಥ ಸಮಯ ಸಂದರ್ಭ ನಿಮ್ಗೆ ಬಂದಿದೆ, ಆಲಸ್ಯ ಬಿಟ್ಟು, ನಿರಾಸಕ್ತಿ ಬಿಟ್ಟು ನೀವು ನಿಮ್ಮ ಕೆಲಸವನ್ನು ಮಾಡಿ. ಹಣಕಾಸಿನ ಸ್ಥಿತಿ ಉತ್ತಮವಾಗಿರುವಂಥದ್ದು ಈ ತಿಂಗಳಲ್ಲಿ. ಫೈನಾನ್ಷಿಯಲ್ ಮಟ್ಟ ನಿಮ್ಗೆ ಚೆನ್ನಾಗಿರ್ತದೆ. ಯಾಕೆ ಅಂತಂದರೆ ಕೆಲವೊಂದಿಷ್ಟು ವ್ಯಾಪಾರಿಗಳಿಗೆ ವ್ಯಾಪಾರನೇ ಆಗ್ತಿರಲಿಲ್ಲ, ಮತ್ತು ಕೆಲವೊಂದಿಷ್ಟು ಮನೆ ಮಾಲೀಕರಿಗೆ ನಾವು ವಿಶೇಷವಾಗಿ ಹೇಳುವಂಥದ್ದು, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಕಟ್ಟಿರ್ತಾರೆ, ಬಾಡಿಗೆಗೆ ಬರೋದಿಲ್ಲ ಜನ. ಅದರಿಂದ ಇವ್ರಿಗೂ ಬ್ಯಾಂಕಿಗೆ ಕಟ್ಟುವಂಥದ್ದು ಇ ಎಮ್ ಐ ಕಟ್ಟಲೇಬೇಕಾಗ್ತದೆ. ಅವ್ರೇನು ಸುಮ್ಮನೆ ಇರ್ತಾರಾ? ಬಾಡಿಗೆಗೆ ಬರಲಿಲ್ಲ ಅಂದ್ರೆ ಅವ್ರೇನು ಸುಮ್ಮನೆ ಇರೋದಿಲ್ಲ. ಬ್ಯಾಂಕಿನವ್ರು ಎಲ್ಲಿ ಸುಮ್ಮನೆ ಇರ್ತಾರೆ? ಬ್ಯಾಂಕಿನವ್ರು ಬಂದುಬಿಟ್ಟು ನಿಮ್ಮ ತಲೆ ಮೇಲೆ ಕೂತ್ಕೊಳ್ತಾರೆ, ಕಟ್ಟಿ ಅಂದ್ಕೊಂಡು. ಇಲ್ಲಿ ಬಾಡಿಗೆಗೆ ಯಾರು ಬಂದಿರೋದಿಲ್ಲ, ಅವ್ರ ಕಷ್ಟ ಅವ್ರಿಗೆ ಮಾತ್ರ ಗೊತ್ತಿರ್ತದೆ. ಹಾಗಾಗಿ ಈ ತುಲಾ ರಾಶಿಯವರಿಗೆ ಮೇ ತಿಂಗಳಲ್ಲಿ ಬಂದುಬಿಟ್ಟು ಬಾಡಿಗೆದಾರರು ಬರುವಂಥದ್ದು, ನಿಮ್ಮ ಬಿಲ್ಡಿಂಗ್ ಫುಲ್ ಆಗುವಂಥದ್ದು ಆಗ್ತದೆ. ಹಾಗಾಗಿ ನಿಮಗೂ ಕೂಡ ಒಂದು ಧನ ಲಾಭ, ಧನ ಪ್ರಾಪ್ತಿ ಹೇಳುವಂಥದ್ದು ಆಗ್ತದೆ. ವಿದೇಶಿ ವಿನಿಮಯ ಉತ್ತಮವಾಗಿರುವಂಥದ್ದು. ಯಾರೆಲ್ಲ ಬಂದುಬಿಟ್ಟು ಈ ಟ್ರೇಡಿಂಗಲ್ಲಿ ಕೆಲಸ ಮಾಡ್ತಾರೆ, ಸ್ಟಾಕ್ ಮಾರ್ಕೆಟಲ್ಲಿ ಕೆಲಸ ಮಾಡ್ತಾರೆ, ಎಕ್ಸ್ಪೋರ್ಟ್ ಇಂಪೋರ್ಟಲ್ಲಿ ಕೆಲಸ ಮಾಡ್ತಾರೆ, ಅಂಥವರಿಗೆಲ್ಲ ಕೂಡ ಒಂದು ವಿದೇಶಿ ಧನ ಹೇಳುವಂಥದ್ದು ಪ್ರಾಪ್ತಿಯಾಗುವಂಥದ್ದು, ಮತ್ತು ವಿದೇಶಿ ಮೂಲಗಳಿಂದ ಅತ್ಯುತ್ತಮವಾದಂಥ ಒಂದು ಧನ ಲಾಭ ಬರುವಂಥದ್ದು ಆಗ್ತದೆ. ಈ ಕಲೆಗೆ ಸಂಬಂಧಪಟ್ಟಂಥ ಉದ್ಯೋಗ ಮಾಡುವವರು ಯಾರೆಲ್ಲ ಇದ್ದಾರೆ, ಕಲೆಗೆ ಸಂಬಂಧಪಟ್ಟಿದ್ದು ಅಂತಂದರೆ ಒಂದು ಆರ್ಟಿಸ್ಟ್ಗಳು, ಚಿತ್ರಕಲೆ ಬಿಡಿಸೋರು, ಅದಾಗಿದ್ಮೇಲೆ ಸಿನಿಮಾ ಧಾರಾವಾಹಿಗಳಲ್ಲಿ ಆ್ಯಕ್ಟ್ ಮಾಡುವಂಥವ್ರು, ಅದು ಬಿಟ್ಟರೆ ಕೆಲವೊಂದಿಷ್ಟು ನಾಟಕಗಳನ್ನು ಮಾಡೋರು, ಡ್ರಾಮಾ ಮಾಡೋರು, ನಾಟಕದ ಕಂಪನಿಯವರಿಗೆ, ಆ್ಯಂಕರ್ಗಳಿಗೆ, ನ್ಯೂಸ್ ರೀಡರ್ಗಳಿಗೆ, ನ್ಯೂಸ್ ಆ್ಯಂಕರ್ಗಳಿಗೆ, ಇವರಿಗೆಲ್ಲ ಬಂದುಬಿಟ್ಟು ಅತ್ಯುತ್ತಮವಾಗಿದೆ. ಅದರಲ್ಲಿ ಮ್ಯೂಸಿಷಿಯನು ಬಂದರು, ಸಂಗೀತ ನಿರ್ದೇಶಕರು ಬಂದರು, ಎಲ್ಲ ಬಂದರು. ಕಲೆಗೆ ಸಂಬಂಧಪಟ್ಟವರಿಗೆ ಅತ್ಯುತ್ತಮವಾದಂಥ ಫಲ ಈ ಮೇ ತಿಂಗಳಲ್ಲಿ. ಅದು ನಿಮ್ಮ ಪ್ರತಿಭೆಯಿಂದ, ನಿಮ್ಮ ಪ್ರತಿಭೆಯನ್ನು ಎಲ್ಲರಿಗೂ ಕೂಡ ಮನದಟ್ಟುವಂತೆ ನೀವು ಪ್ರದರ್ಶನ ಮಾಡಿದರೆ ಖಂಡಿತವಾಗಲೂ ಕೂಡ ನಿಮಗೆ ಧನ ಲಾಭ ಹೇಳುವಂಥದ್ದು ಮೇ ತಿಂಗಳಲ್ಲಿದೆ. ಯಾರಿಗೆಲ್ಲ ಅವಕಾಶ ಸಿಗದಿದ್ದವರಿಗೂ ಕೂಡ ಒಂದು ಅವಕಾಶದ ಭಾಗ್ಯ ಹೇಳುವಂಥದ್ದಿದೆ. ಅದೇ ರೀತಿಯಾಗಿ ಒಂದು ಉದ್ಯೋಗದ ವಿಚಾರಕ್ಕೆ ಬಂದರೆ,
ಉದ್ಯೋಗದಲ್ಲಿ 14ನೇ ತಾರೀಕಿನ ನಂತರದಲ್ಲಿ ಗುರುವಿನ ಒಂದು ಬೆಂಬಲದೊಂದಿಗೆ ನಿಮ್ಮ ಉದ್ಯೋಗ ಅತ್ಯುತ್ತಮವಾಗಿರ್ತದೆ. ಒಂದು ಪ್ರಮೋಷನ್ ಆಗುವಂಥದ್ದು 14ನೇ ತಾರೀಕು ನಂತರದ ವಿಚಾರ ನಾನು ಹೇಳ್ತಿರೋದು. ಮೇ ತಿಂಗಳಿನ ಪ್ರಮೋಷನ್ ಆಗುವಂಥದ್ದು, ಇನ್ಕ್ರಿಮೆಂಟ್ ಆಗುವಂಥದ್ದು, ಮತ್ತು ಯಾವುದೇ ಒಂದು ನಿಮ್ಮ ಕೆಲಸ ಕಾರ್ಯದಲ್ಲಿ ಗೌರ್ಮೆಂಟ್ ಆಗಿರಲಿ ಪ್ರೈವೇಟ್ ಆಗಿರಲಿ ಕೆಲವೊಂದಿಷ್ಟು ಲೀಗಲ್ ಪ್ರಾಬ್ಲಮ್ಗಳಿದ್ದರೆ ಅದೆಲ್ಲ ಕ್ಲಿಯರ್ ಆಗುವಂಥದ್ದು. ಮತ್ತು ನಿಮ್ಮ ಒಂದು ಬಡ್ತಿಗೆ ಸಂಬಂಧಪಟ್ಟಂತೆ ಮೇಲಧಿಕಾರಿಗಳಿಗೆ ಅಥವಾ ನಿಮಗೆ ಸಂಬಂಧಪಟ್ಟ ಮೇಲಧಿಕಾರಿಯವರು ನಿಮಗೆ ಅಪ್ರೋಚ್ ಮಾಡುವಂಥದ್ದು, ಆ ಪೋಸ್ಟಿಗೆ ನಿಮ್ಗೆ ಅಪ್ರೋಚ್ ಮಾಡುವಂಥದ್ದು, ನಿಮಗೆ ಅದರಲ್ಲಿ ಬಂದುಬಿಟ್ಟು ಒಂದು ಪ್ರಮೋಷನ್ ಭಾಗ್ಯ ಹೇಳುವಂಥದ್ದು ಈ ಮೇ ತಿಂಗಳಲ್ಲಿದೆ. ಯಾರ್ಯಾರಿಗೆಲ್ಲ ಬಂದುಬಿಟ್ಟು ಈ ಪ್ರಮೋಷನ್ ಇದ್ದಾರೋ ನಿಮ್ಮ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡುವಂಥದ್ದು ಭಾಳ ಉತ್ತಮ. ಸಮಾಜದಲ್ಲಿ ಗೌರವ, ಅದೇ ರೀತಿಯಾಗಿ ವಿದೇಶಿ ಪ್ರಯಾಣ ಮಾಡೋರಿಗೂ ಕೂಡ ಒಂದು ಪ್ರಯಾಣದ ಭಾಗ್ಯ ಹೇಳುವಂಥದ್ದಿದೆ. ವಿದೇಶಿ ಪ್ರಯಾಣದ ವಿಚಾರಕ್ಕೆ ಮೊದಲು ಬಂದರೆ ನಾನು ಕೆಲವೊಂದಿಷ್ಟು ಜನರಿಗೆ ವೀಸಾ ಪ್ರಾಬ್ಲಮ್ಗಳಿರುವಂಥದ್ದು ಅಥವಾ ಪಾಸ್ಪೋರ್ಟಿನ ಕೆಲವೊಂದಿಷ್ಟು ಪ್ರಾಬ್ಲಮ್ಗಳಾಗುವಂಥದ್ದು, ಇಂತಹ ಪ್ರಾಬ್ಲಮ್ಗಳಿದ್ದಿದ್ದೇ ಹೋದಾದರೆ ನಿಮಗೆ ಇನ್ನು ಮುಂದೆ ವಿದೇಶಿ ಪ್ರಯಾಣದ ಬಾಗಿಲು ಓಪನ್ ಆಗಿದೆ. ಈ ವೀಸಾ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಈ ಪಾಸ್ಪೋರ್ಟ್ ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ, ಮತ್ತು ನಿಮ್ಮ ಕಂಪ್ನಿ ವಿದೇಶದಲ್ಲಿರುವಂಥ ಕಂಪ್ನಿಗಳು ಕೂಡ ನಿಮಗೆ ಬರಲಿಕ್ಕೆ ಒಂದು ಬುಲಾವ್ ಕೊಡುವಂಥದ್ದು ಆಗ್ತದೆ. ಅದೇ ರೀತಿ ಸಮಾಜದಲ್ಲಿ ಒಂದು ಗೌರವ ಅಂತ ಹೇಳುವಂಥದ್ದು, ಸಮಾಜದಲ್ಲಿ ಗೌರವ ನಿಮ್ಗೆ ಯಾವ ರೀತಿ ಪ್ರಾಪ್ತಿ ಆಗ್ತದೆ ಕೇಳಿದ್ರೆ ನೀವು ಮಾಡಿದ ಕರ್ಮದ ಆಧಾರದ ಮೇಲೇ ಪ್ರಾಪ್ತಿಯಾಗುವಂಥದ್ದು. ನೀವು 4 ಜನರಿಗೆ ಒಳ್ಳೇದು ಮಾಡಿದರೆ ಖಂಡಿತವಾಗ್ಲೂ ನಿಮಗೆ ಒಂದು ಗೌರವ ಪ್ರತಿಷ್ಠೆ ಹೇಳುವಂಥದ್ದು ಬಂದೇ ಬರ್ತದೆ. ಅದನ್ನು ಕೂಡ ನೀವು ಮಾಡ್ತೀರ. ಅದರಲ್ಲೂ ಮೊದಲೇ ಬೇರೆಯವರಿಗೆ ಸಹಾಯ ಮಾಡಲಿಕ್ಕೆ ಎತ್ತಿದ ಕೈ ಅಂತಂದರೆ ತುಲಾರಾಶಿಯವರು ಭಾಳ ಉದಾರಿಗಳು, ಕರುಣಾಮಯಿಗಳು, ಅದ್ರ ಬಗ್ಗೆ ಮಾತಿಲ್ಲ. ಯಾಕಂತಂದರೆ ಒಬ್ಬರು ಕಷ್ಟದಲ್ಲಿದ್ದಾರೆ ಅಂತಂದರೆ ಅವ್ರ ಪರವಾಗಿ ನಿಂತ್ಕೊಳ್ಳುವಂಥ ರಾಶಿ ಅಂತಂದರೆ ಮೊದಲನೇ ರಾಶಿನೇ ತುಲಾರಾಶಿ ಆಗಿರ್ತದೆ. ಮೇ 18ರಿಂದ ನಿಮಗೆ ಧನಲಾಭ ಯಾವ ರೀತಿ ಇರ್ತದೆ ಕೇಳಿದ್ರೆ ಕೆಲವೊಂದಿಷ್ಟು ದೊಡ್ಡ ದೊಡ್ಡ ಅಮೌಂಟನ್ನು ನೀವು ನೋಡ್ತೀರಾ, ಅಥವಾ ಕೆಲವೊಂದಿಷ್ಟು ಅಪ್ಲೈ ಮಾಡಿರುವಂಥ ದೊಡ್ಡ ಮಟ್ಟದ ಒಂದು ಲೋನನ್ನು ನಿಮಗೆ ಸ್ಯಾಂಕ್ಷನ್ ಆಗುವಂಥದ್ದು ಆಗ್ತದೆ. ಕೆಲವೊಂದಿಷ್ಟು ನೀವು ಇನ್ವೆಸ್ಟ್ಮೆಂಟ್ ಮಾಡಿರುವಂಥ ಅಮೌಂಟ್ಗಳು ನಿಂತೋಗಿರುವಂಥ ಅಮೌಂಟ್ಗಳು ನಿಮಗೆ ರಿಟರ್ನ್ ಬರುವಂಥದ್ದು, ಅದು ಕೂಡ ಬಡ್ಡಿ ಸಮೇತವಾಗಿ ನಿಮಗೆ ಬರುವಂಥದ್ದು ಆಗ್ತದೆ. ಆಕಸ್ಮಿಕವಾಗಿ ಧನ ಲಾಭ ಆಗುವಂಥದ್ದು ಆಗ್ತದೆ. ಇದರಿಂದ ಏನು ಕೇಳಿದರೆ ನಿಮ್ಮ ಒಂದು ಕೆರಿಯರ್ ಗ್ರೋತ್ ಆಗುವಂಥದ್ದಾಗಿರಲಿ ಮತ್ತು ಅದರಿಂದ ಏಳಿಗೆ ಆಗಿರುವಂಥದ್ದಾಗಲಿ ಆಗ್ತದೆ. ಮುಂದೆ ನೋಡೋದಿದ್ದರೆ ಪರಿವಾರ ಸಂಬಂಧಕ್ಕೆ ಬಂದರೆ ಕೆಲವೊಂದಿಷ್ಟು ಜನರು ಹೊಸ ಮನೆ ಕಟ್ಟುವವರು, ಯಾರೆಲ್ಲ ಮನೆ ಕಟ್ತಾಯಿದ್ರಿ ಅವರಿಗೆ ಏನು ಪ್ರಾಬ್ಲಮ್ಮು ಕೇಳಿದ್ರೆ, ಈಗ ಮನೆ ಕಟ್ತಾ ಇರಬೇಕಾದ್ರೇ ಆ ಕೆಲಸ ಮಾಡ್ತಿರುವಂಥ ಒಂದು ಮೇಸ್ತ್ರಿ ಕೈ ಕೊಡುವಂಥದ್ದು ಅಥವಾ ಕಾರ್ಪೆಂಟ್ರ್ ಕೈ ಕೊಡುವಂಥದ್ದು ಇದೆಲ್ಲ ಆಗುವಂಥ ಲಕ್ಷಣಗಳು ಸಂಭವತೆ ಇದೆ. ಹಾಗಾಗಿ ನೀವು ಯಾರಿಗೆಲ್ಲ ನಿಮ್ಮ ಕೆಲಸಗಾರರಿಗೆ ನೀವು ಹುಡುಕ್ತಿರೋ ಅದನ್ನು ನೀಟಾಗಿ ನೋಡಿ ಅವರಿಂದ ಮಾಡಿಸೋದು ಅತ್ಯುತ್ತಮವಾಗಿದೆ. ಇಲ್ಲ ಅಂತಂದರೆ ಎಲ್ಲೋ ಒಂದು ಕಡೆ ಅವ್ರ ಕಡೆಯಿಂದ ನಿಮಗೆ ಲೇಟ್ ಆಗುವಂಥದ್ದು ಆಗ್ತದೆ. ಕುಟುಂಬದವರೊಂದಿಗೆ ಪ್ರವಾಸದ ಭಾಗ್ಯ, ಇದು ಆ್ಯಕ್ಚುಲಿ ಬಂದುಬಿಟ್ಟು ಈ ಭಾಗ್ಯ ಈ ಮೇ ತಿಂಗಳಲ್ಲಿ ಇದೆ. ಅದರಲ್ಲೂ ಕೂಡ ಈ ಮೇ ತಿಂಗಳು ಹೇಳುವಂಥದ್ದು ತುಂಬ ಜನರಿಗೆ ವೆಕೇಷನಲ್ಲಿರುವಂಥವ್ರು ಇದ್ದಾರೆ, ಹಾಲಿಡೇಸಲ್ಲಿರುವಂಥವ್ರು ಇದ್ದಾರೆ. ಹಾಗಾಗಿ ನಿಮಗೆಲ್ಲ ಒಂದು ಪ್ರವಾಸದ ಭಾಗ್ಯ ಹೇಳುವಂಥದ್ದಿದೆ. ಎಲ್ಲೇ ನೀವು ಪ್ರವಾಸ ಮಾಡಿದರೂ ಕೂಡ ಮೊದಲು ಆ ಪ್ಲೇಸಿನ ಬಗ್ಗೆ ಅರಿತು ತಿಳಿದು ಪ್ರವಾಸ ಮಾಡೋದು ಉತ್ತಮ. ಮೊನ್ನೆ ಒಂದು ಇನ್ಸಿಡೆಂಟ್ ಆಗಿರೋದು ನೀವು ನೋಡಿದ್ರಿ. ಹಾಗಾಗಿ ನಮ್ಮ ಒಂದು ಜಾಗರೂಕತೆಯನ್ನು ನಾವು ನೋಡ್ಕೋಬೇಕು, ಬೇರೆಯವರು ಯಾರೂ ನೋಡೋಕೆ ಬರೋದಿಲ್ಲ. ನಮ್ಮ ಜಾಗ್ರತೆ ನಮ್ಮ ಕೈಯಲ್ಲೇ ಇರ್ತದೆ, ನಮ್ಮ ಪರಿವಾರದ ಒಂದು ರಕ್ಷಣೆ ನಮ್ಮ ಕೈಯಲ್ಲೇ ಇರ್ತದೆ. ಅದನ್ನು ಮನದಟ್ಟು ಮಾಡಿಕೊಂಡು ಯಾವ್ಯಾವ ಪ್ರದೇಶಕ್ಕೋ ಯಾವ ಪ್ಲೇಸ್ಗೋ ನೀವು ಪ್ರವಾಸಕ್ಕೆ ಹೋಗ್ತೀರ ಅಂದ್ಕೊಂಡ್ಬಿಟ್ಟು ಅದು ನೀವು ಸೆಲೆಕ್ಷನ್ ಮಾಡ್ಕೋಬೇಕು. ಕುಟುಂಬದಲ್ಲಿ ಒಂದು ಮದುವೆ ಯೋಗ ಆಳುವಂಥದ್ದು, ಯಾರ್ದೆಲ್ಲ ಮದುವೆ ಆಗಿರಲಿಲ್ಲ, ನಿಮ್ಮ ಮಕ್ಕಳದಾಗಿರಲಿ ಅಥವಾ ನಿಮ್ಮ ತಮ್ಮ ತಂಗಿ ಅಕ್ಕಂದು ಯಾರದೇ ಮದುವೆ ಆಗಲಿಲ್ಲ ಅಂತಂದ್ರೂ ಈ ಮೇ ತಿಂಗಳಲ್ಲಿ ತುಲಾರಾಶಿಯವರಿಗೆ ಒಂದು ಮದುವೆಯ ಭಾಗ್ಯ ಹೇಳುವಂಥದ್ದಿದೆ, ಕಂಕಣ ಭಾಗ್ಯ ಕೂಡ ಬರ್ತದೆ. ಅದೇ ರೀತಿಯಾಗಿ ಪರಿವಾರಕ್ಕೆ ಸಂಬಂಧಪಟ್ಟಂಗೆ ನೋಡೋದಿದ್ದರೆ ಒಂದು ಸಂತಾನ ಭಾಗ್ಯ ಹೇಳುವಂಥದ್ದು, ಮದುವೆಯಾಗಿ ತುಂಬ ವರ್ಷಗಳಿಂದ ಮಕ್ಕಳ ಒಂದು ಭಾಗ್ಯ ಇಲ್ಲದೇ ಇದ್ದವರಿಗೆ ಒಂದು ನ್ಯಾಚುರಲ್ ಆಗಿಬಿಟ್ಟು ಒಂದು ಸಂತಾನ ಪ್ರಾಪ್ತಿಯ ಭಾಗ್ಯ ಇದೆ. ಹಾಗಾಗಿ ನಿಮ್ಮ ಪ್ರಯತ್ನ ನಿರಂತರವಾಗಿರಲಿ. ಶಿಕ್ಷಣ ಕ್ಷೇತ್ರದಲ್ಲಿ ಯಾರೆಲ್ಲ ಉದ್ಯೋಗ ಮಾಡ್ತಾಯಿದ್ದಾರೆ, ಶಿಕ್ಷಣ ಕ್ಷೇತ್ರದಲ್ಲಿ ಕಾಲೇಜ್ ಆಗಿರಲಿ, ಹೈಸ್ಕೂಲ್ ಆಗಿರಲಿ, ಸ್ಕೂಲ್ ಆಗಿರಲಿ, ಯಾರೇ ಆಗಿರಲಿ, ಅದು ಬಂದು ನಾನು ನಿಮ್ಗೆ ಹೇಳ್ತಿರುವಂಥದ್ದು ಬರೀ ಟೀಚರ್ಸು, ಪ್ರೊಫೆಸರು, ಲೆಕ್ಚರ್ಸು ಅಂತಲ್ಲ, ಕ್ಲರ್ಕು ಬಂತು, ಯಾವುದೇ ಒಂದು ಸಪೋರ್ಟಿಂಗ್ ಸ್ಟಾಫು ಕೂಡ ಬಂತು. ಅವರಿಗೆ ಒಂದು ಪ್ರಶಸ್ತಿ ಸಿಗುವಂಥ ಸಾಧ್ಯತೆಗಳಿದೆ. ಅವರು ಮಾಡಿರುವಂಥ ಒಂದು ಕಾರ್ಯದ ಮೇರೆಗೆ ಒಂದು ಪ್ರಶಸ್ತಿ, ಒಂದು ಗೌರವ ಪತ್ರ ಹೇಳುವಂಥದ್ದು ನಿಮಗೆ ಸಿಗುವಂಥದ್ದಿದೆ. ಖಂಡಿತವಾಗ್ಲೂ ನಿಮ್ಮ ಕಾರ್ಯ, ನಿಮ್ಮ ಕರ್ಮ ಚೆನ್ನಾಗಿರಲಿ. ಖಂಡಿತವಾಗ್ಲೂ ಪ್ರಶಸ್ತಿಯ ಭಾಗ್ಯ ಅಂತೂ ಇದೆ. ನಿಂತು ಹೋದ ಕೆಲಸಗಳು ಆರಂಭವಾಗುವಂಥದ್ದು, ಆದರೆ ತುಂಬ ಜನರದ್ದು ಕೆಲಸಗಳೇನು ನಿಂತ್ಕೊಂಡಿತ್ತು ಅಥವಾ ಏನು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡ್ಬಿಟ್ಟು ನಿಂತು ಹೋಗಿರುವಂತಹ ಕೆಲಸ ಮತ್ತೆ ಶುರುವಾಗುವಂಥ ಭಾಗ್ಯ ಇದೆ. ಹಾಗಾಗಿ ಬಂದಂತಹ ಈ ಮೇ ತಿಂಗಳು ಉಪಯೋಗ ಮಾಡಿಕೊಂಡು ಕೆಲಸನ ಶುರು ಮಾಡಿ.
ಖಂಡಿತವಾಗ್ಲೂ ಸಕ್ಸಸ್ ಆಗ್ತದೆ. ಈ ಶುಕ್ರ ಮತ್ತು ರಾಹುವಿನ ಒಂದು ಸಂಚಾರದಿಂದ ಏನಾಗ್ತದೆ ಕೇಳಿದ್ರೆ, ಹೊಸ ಹೊಸ ಉದ್ಯೋಗ ಹುಡುಕ್ತಾ ಇದ್ದವರಿಗೆಲ್ಲ ಕೆಲಸ ಸಿಗುವಂಥದ್ದು ಆಗ್ತದೆ. ಹಾಗಾಗಿ ಹೊಸ ಹೊಸ ಉದ್ಯೋಗದ ಭಾಗ್ಯ ಹೇಳುವಂಥದ್ದು ಇರ್ತದೆ ನಿಮಗೆ. ಅದಾಗಿದ ಮೇಲೆ ಕೆಲಸದಲ್ಲಿ ಒಂದು ನೀವು ಮಾಡುತ್ತಿರುವಂತಹ ಕೆಲಸದಲ್ಲಿ ನಿಮ್ಮ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ಮೂಡುವಂಥದ್ದು ನಿಮ್ಮ ಕಾರ್ಯಕ್ಷೇತ್ರಗಳಲ್ಲಿ. ಅಂದರೆ ನಿಮ್ಮ ಆಫೀಸಲ್ಲಿ ನಿಮ್ಮ ಕೆಲಸದ ಬಗ್ಗೆ 4 ಜನ ಒಳ್ಳೆ ಮಾತಾಡುವಂಥದ್ದು ಆಗ್ತದೆ. ಮತ್ತು ನಿಮ್ಮ ಕೆಲಸದಲ್ಲಿ ಯಾರೇ ನಿಮ್ಮ ಕೆಳಗಡೆ ಕೆಲಸ ಮಾಡ್ತಿರೋರು, ನೀವು ಮ್ಯಾನೇಜರ್ ಆಗಿದ್ದರೆ ನಿಮ್ಮ ಕೆಳಗಡೆ ಒಂದು ಟೀಮ್ ಇರ್ತದೆ, ಅವರು ನಿಮ್ಮ ಮಾತನ್ನು ಶಿರಸ ತಪ್ಪದೇ ಪಾಲನೆ ಮಾಡುವಂಥದ್ದು, ನಿಮ್ಮ ಮಾತು ಕೇಳುವಂಥದ್ದು, ನಿಮ್ಮನ್ನು ಕೂಡ ಫಾಲೋ ಮಾಡುವಂಥದ್ದು ಆಗ್ತದೆ. ಅದರಲ್ಲಿ ಕೆಲವೊಂದಿಷ್ಟು ನೆಗೆಟಿವ್ ಹೇಳಬೇಕು ಅಂತಂದರೆ, ಸುಮ್ಮನೆ ನಿಮ್ಮ ಬಗ್ಗೆ ಕೆಲವೊಂದಿಷ್ಟು ಜನರು ನಿಮ್ಗೆ ಬರದೇ ಇರುವಂಥವ್ರು ಆರೋಪ ಮಾಡುವಂಥದ್ದು. ಆರೋಪ ಅಂತಂದರೆ ಸುಮ್ಮನೆ ನಿಮ್ಮ ಮ್ಯಾನೇಜರ್ ಹತ್ರ ಹೋಗ್ಬಿಟ್ಟು ಪಿನ್ ಹಾಕೋದು, ಅವ್ರು ಹಾಗಂದರು ಇವ್ರು ಹೀಗಂದರು ಅಂದ್ಕೊಂಡು. ಅಂಥವ್ರಿಂದ ಸ್ವಲ್ಪ ದೂರ ಇರೋದು ಒಳ್ಳೆಯದು ಅನಿಸ್ತದೆ. ಅದು ವಿಶೇಷವಾಗಿ ಕಾರ್ಯಕ್ಷೇತ್ರದಲ್ಲೇ ನಾನು ಹೇಳ್ತಾ ಇರೋದು. ಅಂಥವರಿಂದ ದೂರ ಇರಿ. ಮತ್ತು ಕೆಲವೊಂದು ಬಿಸ್ನೆಸ್ ಮ್ಯಾನ್ಗಳಿಗೂ ಆಪೋಸಿಟ್ ಇರ್ತಾರೆ ಅಥವಾ ಕಾಂಪಿಟೇಟರ್ ಇದ್ದೇ ಇರ್ತಾರೆ. ಅಂಥವ್ರು ಕೂಡ ಇಂಥ ಒಂದು ಕೆಟ್ಟ ಆರೋಪ ಬರ್ಬೋದು. ಹಾಗಾಗಿ ಅಂಥವರಿಂದ ದೂರ ಇರಿ. ದಾಂಪತ್ಯ ಜೀವನದ ವಿಚಾರಕ್ಕೆ ಬಂದರೆ ಅತಿ ಉತ್ತಮ. ಅದರಲ್ಲೂ ಕೂಡ ಯಾರೆಲ್ಲ ಪ್ರೀತಿ ಮಾಡ್ಕೊಂಡಿದ್ದವರು ಮತ್ತು ಮುಂದಿನ ದಿನಗಳಲ್ಲಿ ಮದುವೆ ಆಗಬೇಕು ಅಂದ್ಕೊಂಡಿದ್ದವರು, ಅವರಿಗೆಲ್ಲ ಒಂದು ಉತ್ತಮವಾದಂಥ ಒಂದು ಸಂಬಂಧ, ಒಂದು ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗುವಂಥದ್ದಾಗಿರಲಿ, ಒಬ್ರಿಗೊಬ್ಬರು ಅತೀವ ಗೌರವ ಕೊಟ್ಕೊಳ್ಳುವಂಥದ್ದಾಗಿರಲಿ, ಇದೆಲ್ಲ ಒಂದು ಡೆವಲಪ್ಮೆಂಟ್ ಆಗ್ತಾ ಹೋಗ್ತದೆ ಈ ಮೇ ತಿಂಗಳಲ್ಲಿ. ಅದೇ ರೀತಿಯಾಗಿ ಮದುವೆ ಆದವರಿದ್ದರೆ ಅಥವಾ ಪ್ರೀತಿ ಮಾಡ್ತಾರೋರು ಇದ್ದರೆ ನಿಮ್ಗೆ ಹೇಳ್ತಿರೋದು, ನಿಮ್ಮ ಸಂಗಾತಿಗೆ ಹೊಸ ಉದ್ಯೋಗ ಸಿಗುವಂಥ ಲಕ್ಷಣಗಳಿದೆ. ಅಥವಾ ಅವರೇನಾದರೂ ಉದ್ಯೋಗದಲ್ಲಿದ್ದರೆ ಬೇರೆ ಬೇರೆ ಪ್ರದೇಶಗಳಿಗೆ ಉದ್ಯೋಗ ನಿಮಿತ್ತ ಪ್ರವಾಸ ಮಾಡುವಂಥ ಒಂದು ಭಾಗ್ಯ ಇದೆ. ಅದು ನಿಮ್ಮ ಹೆಂಡ್ತಿನೇ ಆಗಿರಲಿ ಅಥವಾ ನಿಮ್ಮ ಪ್ರಿಯತಮೆನೇ ಆಗಿರಲಿ, ಅವರಿಗೆ ಒಂದು ಬೇರೆ ಕಡೆಗೆ ಹೋಗಿ ಒಂದು ಬಿಸ್ನೆಸ್ ಮೇಲೆ ಪ್ರವಾಸ ಕೈಗೊಳ್ಳುವಂಥ ಯೋಗ ಭಾಗ್ಯ ಇದೆ. ಅದೇ ರೀತಿಯಾಗಿ ಯಾರಿಗೆಲ್ಲ ಬಂದುಬಿಟ್ಟು ನಿಮ್ಮ ಪಾರ್ಟ್ನರಿಗೆ ಕೆಲಸ ಇರಲಿಲ್ಲ, ಅವ್ರಿಗೆ ಕೆಲಸ ಸಿಗುವಂಥ ಒಂದು ಯೋಗ ಕೂಡ ಇದೆ. ಸರ್ಕಾರಿ ಕೆಲಸ ಆಗುವಂಥದ್ದು, ನಿಮಗೆ ಗೌರ್ಮೆಂಟ್ ಕಡೆಯಿಂದ ಯಾವುದಾದ್ರೂ ಕೆಲಸ ಆಗಬೇಕಾಗಿರುವಂಥದ್ದು ಹೋಲ್ಡಲ್ಲಿರ್ತದೆ. ಅಥವಾ ಗೌರ್ಮೆಂಟ್ ಕಡೆಯಿಂದ ಕೆಲವೊಂದಿಷ್ಟು ಲೋನ್ಗಳಾಗಬೇಕು, ಅದು ಹೋಲ್ಡಲ್ಲಿ ಇದ್ದಿದ್ದು. ಯಾವುದೇ ಒಂದು ಮನೆ ಕಟ್ಟಬೇಕಾದ್ರೆ ಒಂದು ಪರ್ಮಿಷನು ಅಂತ ಇರ್ತದೆ. ಅಥವಾ ಏನೇ ಒಂದು ಕೆಲಸ ಮಾಡಬೇಕು, ಗೌರ್ಮೆಂಟಿಂದ ಒಂದು ಪರ್ಮಿಷನ್ ಇದ್ದೇ ಇರಬೇಕು ಅಲ್ವಾ. ಅಂಥ ಕೆಲಸಗಳೆಲ್ಲ ಆಗ್ತದೆ ಈ ಮೇ ತಿಂಗಳಲ್ಲಿ. ಈ ರೀತಿಯಾಗಿ IT ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಿರೋರಿಗೆ ನಿಮ್ಮ ಕೆಲವೊಂದಿಷ್ಟು ಕೆಲಸ ಮಾಡುವಂಥ ವರ್ಟಿಕಲ್ ಚೇಂಜ್ ಆಗ್ಬೋದು. ಅಥವಾ ನೀವು ಮಾಡ್ತಿರುವಂಥ ಪ್ರಾಜೆಕ್ಟ್ನಿಂದ ನಿಮಗೆ ಬೇರೆ ಪ್ರಾಜೆಕ್ಟಿಗೆ ದಿಢೀರಂತ ಟ್ರಾನ್ಸ್ಫರ್ ಮಾಡುವಂಥ ಸಾಧ್ಯತೆಗಳು ತುಂಬ ಇದೆ. ಅದರಲ್ಲೂ ಕೂಡ ವ್ಯಾಪಾರ ಮಾಡ್ತಿರೋರು, ಈ ವ್ಯಾಪಾರದಲ್ಲೂ ಕೂಡ ಅಷ್ಟೇ, ನೀವು ಯಾವುದೋ ಒಂದು ಪ್ರಾಡಕ್ಟಿನ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಿಬಿಟ್ಟು ಅದರ ಮೇಲೆ ನೀವು ಬಿಸ್ನೆಸ್ ಮಾಡ್ತಾ ಇದ್ದವರಿದ್ದರೆ ಅದಕ್ಕೆ ಬೇರೆ ಬೇರೆ ಪ್ರಾಡಕ್ಟ್ಗಳನ್ನು ಆ್ಯಡ್ ಮಾಡಿಕೊಳ್ಳುವಂಥ ಸಾಧ್ಯತೆ ಇದೆ. ಅದು ಆಗ್ತದೆ ಕೂಡ ಈ ಮೇ ತಿಂಗಳಲ್ಲಿ. ಅದರಿಂದ ಒಂದು ಒಳ್ಳೆಯ ಲಾಭ ಕೂಡ ಬರ್ತದೆ. ಅದರಿಂದ ನಿಮಗೊಂದು ಒಳ್ಳೆಯ ಬೆಳವಣಿಗೆ ಕೂಡ ಆಗ್ತದೆ. ನವಮ ಭಾವದಲ್ಲಿ ಚಂದ್ರಮ ಇರೋದರಿಂದ ವಿದೇಶಿಯ ಸಂಬಂಧ ಅತ್ಯುತ್ತಮವಾಗಿರುವಂಥದ್ದು, ವಿದೇಶಿ ಕೆಲಸದಲ್ಲಿ ಅತ್ಯುತ್ತಮವಾಗಿರುವಂಥದ್ದು, ದೇಶದಿಂದ ಒಂದು ಅತ್ಯುತ್ತಮವಾದಂಥ ಧನ ಲಾಭ ನೀವು ಪಡ್ಕೊಳ್ಳುವಂಥದ್ದು ಆಗ್ತದೆ. ಯಾಕಂತಂದರೆ ಕೆಲವೊಬ್ಬರು ಇಂಡಿಯಾದಲ್ಲಿ ಕೂತ್ಕೊಂಡು ವಿದೇಶಿ ಕಂಪ್ನಿಗೆ ಕೆಲಸ ಮಾಡ್ತಾ ಇರ್ತಾರೆ. ಅಂಥವರಿಗೆಲ್ಲ ಅತ್ಯುತ್ತಮದಲ್ಲಿ ಅತ್ಯುತ್ತಮ ಮೇ ತಿಂಗಳಲ್ಲಿ ಒಂದು ಸ್ವಲ್ಪ ಎವ್ರಿ ಡೇ ನೀವು ಸ್ವಲ್ಪ ಹುಷಾರಾಗಿರಬೇಕಾಗಿರುವಂಥ ಒಂದು ಆರೋಗ್ಯದ ವಿಚಾರ ಅಂತಾರೆ. ಒಂದು ಸ್ವಲ್ಪ ಹಲ್ಲು ನೋವು ಬರ್ಬೋದು, ಅಥವಾ ಸ್ಟ್ರೆಸ್ ಅಂದ್ಕೊಂಡು ಆಮೇಲೆ ಆಗ್ತಾ ಹೋಗ್ತದೆ. ನಿಮಗೆ ಮಂತ್ ಎಂಡಲ್ಲಿ ಒಂದು ಕಿರಿಕಿರಿ ಜಾಸ್ತಿ ಆಗುವಂಥದ್ದು. ಕೆಲವೊಂದಿಷ್ಟು ಕಡೆಗೆ ಫುಡ್ ಪಾಯ್ಸನ್. ಹಾಗಾಗಿ ಈ ರೋಡ್ ಸೈಡಲ್ಲೆಲ್ಲ ಫುಡ್ಗಳೆಲ್ಲ ಅಷ್ಟೊಂದು ತಿನ್ನೋಕೆ ಹೋಗಬೇಡಿ, ಮನೇಲೇ ಆದಷ್ಟು ಮಾಡ್ಕೊಂಡು ಊಟ ಮಾಡೋದನ್ನು ಮಾಡಿ. ಶುಕ್ರ ಉಚ್ಚವಾಗಿದ್ದಾನೆ, ಅದರಿಂದ ಉತ್ತಮ ಫಲನೇ ಇರ್ತದೆ. ಬುಧ ರಾಹು ಕೇತುವಿಂದ ಅಂಥ ಯಾವುದೇ ಒಂದು ಕೆಟ್ಟದಾಗದೇ ಇದ್ದರೂ ಕೂಡ ಒಳ್ಳೆಯದೇ ಅತಿಯಾಗಿ ಆಗುವಂಥದ್ದು ಇದೆ. ನಿಯತ್ತು ಸರಿಯಾಗಿದ್ದರೆ ನಮ್ಮ ಡೆಸ್ಟಿನಿ ಕೂಡ ಸರಿಯೇ ಇರ್ತದೆ ಅಲ್ವಾ. ಹಾಗಾಗಿ ನೀವು ಮಾಡುತ್ತಿರುವಂಥ ಕೆಲಸದ ಕಾರ್ಯಗಳಲ್ಲಿ ಶ್ರದ್ಧೆ, ನಿಷ್ಠೆ ಮತ್ತು ಗೌರವ ಕೊಟ್ಟು ನಿಮ್ಮ ಕೆಲಸವನ್ನು ನೀವು ಮಾಡಿ, ಮತ್ತು 4 ಜನರಿಗೂ ಕೂಡ ಹೆಲ್ಪ್ ಮಾಡುವಂಥ ಜನ ನೀವಾಗಿರ್ತೀರ, ಸಹಾಯ ಮಾಡುವಂಥ ಜನ ಈ ತುಲಾರಾಶಿಯವರಾಗಿದ್ದೀರಿ. ಹಾಗಾಗಿ ಮುಂದೆ ಬರುವಂತಹ ಈ ಮೇ ತಿಂಗಳಿಗೆ 4 ಜನರಿಗೆ ಹೆಲ್ಪ್ ಮಾಡಿಕೊಂಡು ನಿಮ್ಮ ಭವಿಷ್ಯವನ್ನು ಕೂಡ ನೀವು ರೂಪಣೆ ಮಾಡಿಕೊಂಡು ಮುನ್ನುಗ್ಗಿ ಕೆಲಸ ಮಾಡಿ. ಅದು ಭಗವಂತ ನಿಮ್ಗೆ ಒಳ್ಳೇದು ಮಾಡ್ತಾನೆ ಅಂತ ಹೇಳ್ತಾ ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.